ಕೆಲವೊಂದು ಜನ ಏನೇ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಕೆಲವೊಂದಷ್ಟು ಜನ ಸ್ವಲ್ಪ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ, ಒಂಚೂರು ಹುಷಾರು ತಪ್ಪಿದ್ರೆ, ಏನಾದ್ರು ಒಂಚೂರು ಕಷ್ಟ ಬಂತು ಅಂದರೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವ್ಯಕ್ತಿಗಳು ಯಾವ ರಾಶಿಲಿ ಹುಟ್ಟಿದ್ರು, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು, ಯಾವ ದಿನ ಹುಟ್ಟಿದ್ರು ಮತ್ತು ಯಾವ ವಾರ ಹುಟ್ಟಿದ್ರು ಅನ್ನೋದ್ರ ಮೇಲೂ ಕೂಡ ಅವರ ಸ್ವಭಾವವನ್ನು ಹೇಳ್ತೀವಿ. ಇವತ್ತು ಯಾವ ರಾಶಿಯವರು ತುಂಬ ಕೂಲಾಗಿರ್ತಾರೆ, ಏನೇ ಆದರೂ ಕೂಲಾಗಿರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮದು ಇದೇ ರಾಶಿಯವರಾದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಿದ್ವಿ. ಹಾಗೆ ಅವರ ಭಾವನೆಗಳ ವಿಷಯಕ್ಕೆ ಬಂದಾಗಲೂ ಕೂಡ ಅದನ್ನು ಕೂಡ ಅವರ ಸ್ವಭಾವಗಳು, ಭಾವನೆಗಳು ಯಾವ ರೀತಿ ಇದೆ, ಅವ್ರ ಇಷ್ಟದ ಬಣ್ಣ, ಅದರ ಬಗ್ಗೆನೂ ಕೂಡ ಹೇಳಿದ್ವಿ. ರಾಶಿಚಕ್ರ ಚಿಹ್ನೆಗಳು ಎಲ್ಲ ಒಂದೇ ಥರ ಇರೋದಿಲ್ಲ. ಕೆಲವರು ಸಂಬಂಧಗಳಲ್ಲಿ ಸ್ವಲ್ಪ ದೂರ ಇರ್ತಾರೆ, ಇನ್ನು ಕೆಲವೊಬ್ಬರು ಹತ್ತಿರ ಇರ್ತಾರೆ. ಕೆಲವೊಬ್ಬರು ಭಾವನೆಗಳ ಮೇಲೆ ನಿಯಂತ್ರಣ ಇಟ್ಕೊಂಡಿರ್ತಾರೆ, ಇನ್ನು ಕೆಲವೊಬ್ಬರು ಭಾವನೆಗಳ ನಿಯಂತ್ರಣ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗೆ ಕೆಲವೊಬ್ಬರು ಏನೇ ಆದರೂ ಮಂಜುಗೆಡ್ಡೆ ಥರ ತಣ್ಣಗೆ ಇರ್ತಾರೆ. ಇನ್ನು ಕೆಲವೊಬ್ಬರು ಒಂದು ಚೂರು ಏನಾದರೂ ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ತುಂಬ ಯೋಚನೆ ಮಾಡೋ ಥರ ಆಗ್ಬಿಡ್ತಾರೆ. ಕೆಲವೊಬ್ಬರು ಸವಾಲುಗಳನ್ನ ಎದುರಿಸ್ತಾರೆ, ಇನ್ನು ಕೆಲವೊಬ್ಬರು ಸವಾಲುಗಳನ್ನ ಎದುರಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕೆಲವೊಬ್ಬರು ನಾಯಕತ್ವವನ್ನು ಗುಣನ ಹೊಂದಿರ್ತಾರೆ, ಇನ್ನು ಕೆಲವೊಬ್ಬರು ಕೆಲಸ ಮಾಡ್ಕೊಂಡಿರುವಂಥ ಗುಣಗಳನ್ನ ಹೊಂದಿರ್ತಾರೆ. ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ವಿಷಯ ಹೊಂದಿರ್ತಾರೆ. ಇನ್ನು ಏನೇ ಆದರೂ ಕೂಡ ಶಾಂತಿಯಿಂದ ಆ ಸಮಯದಲ್ಲಿ ಒಂದು 5 ನಿಮಿಷ ನಾವು ಯಾವುದಾದ್ರೂ ಒಂದು ವಿಚಾರ ಬಂತು, ಏನೋ ಒಂದು ಕಷ್ಟ ಬಂತು ಅಂದಾಗ 5 ನಿಮಿಷ ನೀವು ಕೂತು ಯೋಚನೆ ಮಾಡಿ, ಒಂದು ಒಳ್ಳೆ ನಿರ್ಧಾರ ಬರುತ್ತೆ. ಆ ನಿರ್ಧಾರನ ತಗೊಂಡ್ರೆ ನಾವು ಅಷ್ಟಾಗಿ ತಪ್ಪಾಗಿ ನಿರ್ಧಾರವನ್ನು ತಗೊಳ್ಳಲ್ಲ. ಆದರೆ ಎಲ್ಲರಿಗೂ ಆ ಗುಣ ಬರೋಲ್ಲ. ಏನೇ ಆದರೂ ಆ ತಕ್ಷಣವೇ ನಿರ್ಧಾರ ಮಾಡ್ಕೊಂಬಿಡ್ತೀವಿ, ಕೋಪ ಮಾಡ್ಕೊಂಬಿಡ್ತೀವಿ, ನಮ್ಮ ಭಾವನೆಗಳನ್ನ ಹೊರಗಡೆ ಹಾಕ್ಕೊಂಬಿಡ್ತೀವಿ. ಆದರೆ ಈ 5 ರಾಶಿಗಳು ಭಾವನೆಗಳನ್ನ ಹೊರಗಡೆ ಹಾಕೋದಕ್ಕಿಂತ ಆ ಸಮಯದಲ್ಲಿ ಕೂಲಾಗಿದ್ದು ಎಲ್ಲದನ್ನು ಒಂದೇ ಥರ ನೋಡಿ ಆ ಸಮಯನ ನಿವಾರಿಸ್ತಾರೆ. ಅಂದರೆ ಟೈಮ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅನ್ನೋದು. ಯಾವ ರಾಶಿಯವರು ಅಂತ ಹೇಳ್ತೀನಿ. ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರ ಚಿಹ್ನೆ ಭೂಮಿಯಾಗಿದೆ. ಅವರು ಸ್ಥಿರ ಮತ್ತು ತಾಳ್ಮೆಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿರ್ತಾರೆ. ಇವರು ಯಾವಾಗಲೂ ತಕ್ಷಣದ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಸ್ವಲ್ಪ ಸಮಯ ತಗೊಳ್ತಾರೆ ನಿರ್ಧಾರ ಮಾಡೋದಕ್ಕೆ. ಯಾವುದೇ ಒಂದು ವಿಚಾರಗಳನ್ನು ತಕ್ಷಣ ತಗೊಳ್ಳೋದಕ್ಕಿಂತ ಒಂದು 5 ನಿಮಿಷ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು. ಯಾಕಪ್ಪ ಅಂದರೆ ತಕ್ಷಣದಲ್ಲಿ ನಿರ್ಧಾರ ತಗೊಂಡಾಗ ನಾವು ಕೋಪದ ಕೈಗೆ ಬುದ್ಧಿ ಕೊಟ್ಟಿರ್ತೀವಿ, ಸರಿಯಾದ ನಿರ್ಧಾರವನ್ನು ಮಾಡೋಕ್ಕಾಗಲ್ಲ. ಯಾವಾಗ ನಾವು ಶಾಂತ ಸ್ವಭಾವದಿಂದ ನಿರ್ಧಾರ ತಗೊಳ್ತೀವಿ ಆವಾಗ ಯೋಚನೆ ಮಾಡಿ ಯೋಚನೆ ಮಾಡಿ ನಾವು ನಿರ್ಧಾರವನ್ನು ತಗೊಳ್ತೀವಿ. ಕೋಪದಲ್ಲಿ ನಿರ್ಧಾರ ಮಾಡಬೇಕಾದ್ರೆ ನಾವು ಮನಸ್ಸನ್ನ ಈ ಮಾತನ್ನು ಕೇಳಲ್ಲ. ಕೋಪದಲ್ಲಿ ನಮಗೆ ಅದು ಸರಿನಾ ತಪ್ಪಾ ಗೊತ್ತಿಲ್ಲದೇನೆ ಆ ಸಮಯದಲ್ಲಿ ನಿರ್ಧಾರ ತಗೊಳ್ತೀವಿ. ಆದರೆ ಇವರು ಹಾಗಲ್ಲ. ಪರಿಸ್ಥಿತಿ ಶಾಂತವಾಗಿ ಬರೋ ತನಕ ತಡೆದು ಶಾಂತವಾಗಿ ಬಂದ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ತಾರೆ. ಜೊತೆಗೆ ಯಾರಾದರೂ ನಿಂತು ಜಗಳ ಆಡಬೇಕಾದ್ರೆ ವಾತಾವರಣ ವಿಷಮಯ ಅಂದರೆ ತುಂಬ ಕ್ರೋಧವಾಗಿ ಹೋಗಿದೆ ಅನ್ನೋ ಸಮಯದಲ್ಲೂ ಕೂಡ ಅವರಿಬ್ಬರನ್ನ ಶಾಂತ ಮಾಡಿ ಆಮೇಲೆ ಈಗೇನು ಮಾಡಬೇಕು ಅಂತಿದ್ದೀರಾ ಅಂತ ಕೇಳಿ ಯೋಚನೆ ಮಾಡಿ ನಿರ್ಧಾರ ಮಾಡಿಸ್ತಾರೆ. ಹಾಗಾಗಿ ಆ ರೀತಿ ಮಾಡಿದಾಗ ಸ್ವಲ್ಪ ಕೂಲಾಗುವಂಥ ಸ್ವಭಾವದ ಇರುತ್ತೆ ಮತ್ತು ತಾಳ್ಮೆಯಿಂದ ಒಳ್ಳೆಯ ನಿರ್ಧಾರ ಮಾಡುವಂಥ ಒಳ್ಳೆಯ ನಿರ್ಧಾರ ಮಾಡೋಕ್ಕೆ ಆಗುತ್ತೆ. ಇನ್ನು ನೆಕ್ಸ್ಟ್ ಎರಡನೇದು ಕನ್ಯಾ ರಾಶಿ. ಕನ್ಯಾ ರಾಶಿ ಇವರು ಎಲ್ಲವನ್ನು ವಿಮರ್ಶೆ ಮಾಡಿ ಅಂದರೆ ಅಳ್ದು ತೂಗಿ ನಿರ್ಧಾರವನ್ನು ತಗೊಳ್ಳುವಂಥವ್ರು. ಇವರು ಪರಿಪೂರ್ಣತೆಯ ಸ್ವಭಾವವನ್ನು ಹೊಂದಿರ್ತಾರೆ ಅಂತ ಕೂಡ ಹೇಳ್ಬೋದು. ಕೆಲವೊಬ್ಬರು ಇವ್ರನ್ನ ಕಠಿಣ ಹೃದಯದವರು ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಅವರು ಎಲ್ಲದನ್ನು ಅಳ್ದಿ ತೂಗಿ ಯೋಚನೆ ಮಾಡಿದಾಗ ಕೆಲವೊಂದ್ಸರಿ ಅವರು ಯೋಚನೆ ಮಾಡಿ ನಿರ್ಧಾರ ತಗೊಂಡಿರೋದು ಬೇರೆಯವ್ರಿಗೆ ಅಯ್ಯಪ್ಪ ಹಿಂಗೆಲ್ಲ ನಿರ್ಧಾರ ಮಾಡ್ತಾರಾ ಅಂತ ಅನ್ನಿಸ್ತಾರೆ. ಆ ರೀತಿ ನಮಗೆ ಥಿಂಕ್ ಮಾಡೋಕ್ಕೂ ಆಗಲ್ಲ, ಯೋಚನೆ ಮಾಡೋಕ್ಕೂ ಆಗಲ್ಲ ಅನ್ಬೋದು. ಅಷ್ಟು ಕಠಿಣವಾಗಿ ನಿರ್ಧಾರನ ತಗೊಳ್ತಾರೆ. ಆದರೆ ಅವರು ಕಠಿಣ ನಿರ್ಧಾರ ಅಂದ್ರೂ ಅವರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಎರಡರಲ್ಲಿ ಯಾವುದು ನಾವು ಚೂಸ್ ಮಾಡಬೇಕು ಅಂದಾಗ ಕೆಲವೊಬ್ರು ಯೋಚನೆ ಮಾಡಿ ಅಯ್ಯಪ್ಪ ನಂಗೆ ಆಗಲ್ಲ ನಿರ್ಧಾರನೇ ತೊಗೊಳಕ್ಕಾಗಲ್ಲ ಅಂತಾರೆ. ಆದರೆ ಇವರು ನಿರ್ಧಾರ ತಗೊಳ್ತಾರೆ.
ನಿರ್ಧಾರ ತಗೊಂಡ್ರೂ ಎರಡನ್ನೂ ಯೋಚನೆ ಮಾಡಿ ಯಾವುದು ಮಾಡ್ಬೋದು, ಯಾವುದು ಸರಿ ಅಂತ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳುವಂಥ ಸ್ಥಿತಿಗೆ ಬರ್ತಾರೆ. ಇವರು ಎಲ್ಲರಿಗಿಂತ ಉನ್ನತ ಗುಣಮಟ್ಟವನ್ನು ಹೊಂದಿರ್ತಾರೆ, ಅಂದರೆ ಬುದ್ಧಿವಂತಿಕೆ, ಯೋಚನೆ ಮಾಡೋ ರೀತಿಯಲ್ಲಿ. ಇವರು ಬೇರೆಯವ್ರ ಬಗ್ಗೆ ಮಾತನಾಡಬೇಕಾದ್ರೆ ಅವರ ನ್ಯೂನತೆ ಮಾತಾಡೋ ಬಗ್ಗೆ ಹಿಂಜರಿಯೋದಿಲ್ಲ. ಮತ್ತು ಇವರು ಕಠಿಣ ವ್ಯಕ್ತಿ ಅಂತ ತೋರುತ್ತಾರೆ, ಆದರೆ ಅಷ್ಟು ಕಠಿಣ ವ್ಯಕ್ತಿಯಾಗಿರೋದಿಲ್ಲ. ಇವರು ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಇವರು ಸಾಮಾನ್ಯವಾಗಿ ಭಾವನೆಗಳ ತರ್ಕಕ್ಕೆ ಆದ್ಯತೆ ನೀಡ್ತಾರೆ. ಭಾವನೆಗಳಿಗಿಂತ ತರ್ಕ ಅಂದರೆ ಪ್ರಾಕ್ಟಿಕಲ್ ಆಗಿ ನಾವೇನು ಮಾಡ್ತಾ ಇರ್ತೀವೋ ಅದನ್ನೇ ಯೋಚನೆ ಮಾಡ್ತಾರೆ. ಭಾವನೆಗಳಿಗಿಂತ ನಾವು ನಿಜ ಜೀವನನ ಯಾವ ರೀತಿ ಜೀವಿಸಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ ಮಾಡ್ಕೊಂಡು ಹೋಗ್ತಾರೆ. ಇನ್ನು ನೆಕ್ಸ್ಟ್ 3ನೇದು ತುಲಾರಾಶಿ. ಜೀವನದ ಪ್ರತಿ ಹಂತದಲ್ಲೂ ಇವರು ಸಮತೋಲನವನ್ನು ಕಾಯ್ದುಕೊಂಡು ಹೋಗುವಂಥ ಜನರು ಇವರು. ಯಾವುದೇ ಪರಿಸ್ಥಿತಿಯನ್ನು ಶಾಂತವಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಸ್ವಭಾವ ಇವರದಾಗಿರುತ್ತೆ. ಸವಾಲಿನ ಸಂದರ್ಭಗಳಲ್ಲೂ ಕೂಡ ಮಧ್ಯ ನಿಂತು ಏನೇ ಜಗಳ ಆಡ್ತಿದ್ರು ಅದನ್ನು ಮಧ್ಯ ನಿಂತು ಅವರಿಬ್ಬರು ಮಧ್ಯ ಜಗಳನ ನಿಲ್ಲಿಸಿ ಆಮೇಲೆ ಕೂರಿಸಿ ಅವ್ರಿಗೆ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಅಂತ ಹೇಳುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಈ ತುಲಾರಾಶಿಯವರು ಯಾವುದೇ ಒಂದು ವಿಚಾರನೂ ಕೂಡ ಕೋಪದಲ್ಲಾಗಲಿ ಆ ಟೈಮಿಗೆ ನಿರ್ಧಾರ ತಗೋಬೇಕು ಅಂತ ತಗೊಳ್ಳೋದಿಲ್ಲ. ಸ್ವಲ್ಪ ಮನಸ್ಸು ಶಾಂತ ಬಂದಾಗ ಆಮೇಲೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂಥ ಸ್ವಭಾವದವರಾಗಿರುತ್ತೆ. ಇನ್ನು ನೆಕ್ಸ್ಟು ಮಕರ ರಾಶಿಯವರು. ಮಕರ ರಾಶಿಯವರು ಮಹತ್ವಾಕಾಂಕ್ಷೆಯ ಗುಣವನ್ನು ಹೊಂದಿರುವಂಥವ್ರು. ಅಂದರೆ ನಾನೇನಾದ್ರು ಸಾಧಿಸಬೇಕು ಅನ್ನೋ ಗುಣನ ಇವರು ಹೊಂದಿರ್ತಾರೆ. ಮತ್ತು ಇವರು ಯಾವುದಾದ್ರೂ ಒಂದು ಕೆಲಸನ ಮಾಡ್ಕೊಂಡು ಹೋಗಬೇಕು ಅನ್ನೋ ಸ್ವಭಾವನ ಹೊಂದಿರ್ತಾರೆ. ಅಂದರೆ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗುವಂಥ ಸ್ವಭಾವನ ಹೊಂದಿರ್ತಾರೆ. ಈ ರಾಶಿಯವರು ಯಾವಾಗಲೂ ಭಾವನಾತ್ಮಕತೆಯಿಂದ ದೂರ ಇರ್ತಾರೆ. ಅಂದರೆ ಪ್ರಾಕ್ಟಿಕಲಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳುವಂಥ ಸ್ವಭಾವದಾಗಿರ್ತಾರೆ. ಜೊತೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಂಥ ಸ್ವಭಾವದವರಾಗಿರ್ತಾರೆ. ತಮ್ಮ ಗುರಿನ ಸಾಧಿಸಬೇಕು ಅಂದರೆ ಅದೇ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಈ ರಾಶಿಯವರು ಅವರ ದುರ್ಬಲತೆಯನ್ನು ಬೇಗ ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ. ಇವರು ಭಾವನೆಗಳನ್ನ ತುಂಬ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಸ್ವಭಾವದವರಾಗಿರ್ತಾರೆ. ಹಾಗಾಗಿ ಇವರು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೋತಾರೆ. ಇವರು ಎಲ್ಲದನ್ನು ಪ್ರಾಕ್ಟಿಕಲ್ ಆಗಿ ನೋಡೋದ್ರಿಂದ ಇವರು ಭಾವನಾತ್ಮಕತೆ ಅಂದರೆ ಫೀಲಿಂಗ್ಸ್ ಜೊತೆ ಯಾರೂ ಆಟಾಡೋಕ್ಕೆ ಬಿಡೋದಿಲ್ಲ. ಜೊತೆಗೆ ಇವರು ಯಾವುದೇ ಒಂದು ವಿಷಯಗಳ ಮೇಲೂ ಕೂಡ ಸಮಯನ ವ್ಯರ್ಥ ಮಾಡೋದಿಲ್ಲ. ಎಲ್ಲದಕ್ಕೂ ಇಷ್ಟಿಷ್ಟು ಸಮಯನೂ ಕೊಡಬೇಕು, ಅಷ್ಟಿಷ್ಟು ಸಮಯ ಕೊಟ್ಟು ಅಲ್ಲಿ ಅವರು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಇವರು ಮಾತಿಗಿಂತ ಕೆಲಸದ ಮೂಲಕ ಎಲ್ಲದನ್ನು ಮಾಡಿ ತೋರಿಸ್ತಾರೆ. ಪ್ರೀತಿಯನ್ನು ಕೂಡ ಕೆಲಸದ ಮುಖಾಂತರನೇ ಮಾಡಿ ತೋರಿಸ್ತಾರೆ. ಅಂದರೆ ಯಾರೋ ಒಬ್ಬರು ನಮ್ಗೆ ಇಷ್ಟ ಆಯಿತು ಅಂದರೆ ನಾನು ಇನ್ನೂ ತುಂಬ ಇಷ್ಟಪಡ್ತೀನಿ, ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳೋದಿಲ್ಲ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಮಾಡಿ ತೋರಿಸುವಂಥ ಸ್ವಭಾವದವರಾಗಿರ್ತಾರೆ. ಈಗ ಅಪ್ಪ ಅಮ್ಮ ಅವ್ರಿಗೇನು ಮಾಡಬೇಕು, ಆಸ್ತಿ ಮಾಡಬೇಕು, ಅವ್ರು ಚೆನ್ನಾಗಿರೋ ಹಾಗೆ ಮಾಡಬೇಕು, ನಾನು ಅಮ್ಮ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳೋದಿಲ್ಲ. ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಅವ್ರಿಗೆ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಆ ಥರ ಮಾಡುವಂಥ ಸ್ವಭಾವದವರಾಗಿರ್ತಾರೆ ಇವರು. ಜೊತೆಗೆ ಅವ್ರನ್ನ ಬೇರೆಯವರು ಭಾವನೆಗಳೇ ಇಲ್ಲ ಅನ್ನೋರು ವ್ಯಕ್ತಿ ಅಂತ ಹೇಳ್ತಾರೆ. ಆದರೆ ಇವರು ಭಾವನೆಗಳಿರುತ್ತೆ, ಆದರೆ ತೋರಿಸ್ಕೊಳ್ಳಲ್ಲ. ಹಾಗಾಗಿ ಇವರು ಆ ರೀತಿ ಕಾಣಿಸ್ತಾರೆ. ಇವರು ಸ್ವಲ್ಪ ಗಂಭೀರ ಸ್ವಭಾವದವರಾಗಿರ್ತಾರೆ ಮತ್ತು ನಿಷ್ಠೆಯಿಂದ ಇರೋಕ್ಕೆ ಇಷ್ಟಪಡ್ತಾರೆ. ಮತ್ತು ಹೃದಯದಲ್ಲಿ ಒಂದು ಸ್ಥಿರತೆಯನ್ನು ಇಟ್ಕೊಂಡಿರ್ತಾರೆ. ಯಾವ ರೀತಿ ಇರಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ 5ನೇ ರಾಶಿ ಕುಂಭರಾಶಿ. ಇವರು ತುಂಬ ಬುದ್ಧಿವಂತಿಕೆ ಇರುವಂಥ ರಾಶಿ ಅಂತ ಹೇಳ್ತೀವಿ. ಮತ್ತು ಇವರು ಸ್ವತಂತ್ರ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಇವರು ಬೇರೆಯವರು ಏನು ಹೇಳ್ತಾರೋ ಅದಕ್ಕೆ ಒಳಗಾಗೋದಿಲ್ಲ. ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳುವಂಥ ಸ್ವಭಾವದವರಾಗಿರ್ತಾರೆ. ಇವರು ಕೂಡ ಭಾವನೆಗಳಿಗಿಂತ ತರ್ಕಕ್ಕೆ ತುಂಬ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ಅವರು ಯಾವುದೇ ಸನ್ನಿವೇಶಗಳನ್ನೂ ವಿಶ್ಲೇಷಣೆ ಮಾಡಿ ಯೋಚಿಸಿ ನಿರ್ಧಾರಕ್ಕೆ ಬರ್ತಾರೆ. ಯಾವುದೇ ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಯಾರ ಬಗ್ಗೆ ಏನಾದ್ರು ಯೋಚನೆ ಮಾಡುವಂಥದ್ದಿರ್ಬೋದು, ತುಂಬ ಆಳವಾಗಿ ಯೋಚನೆ ಮಾಡಿ ಕಾಳಜಿನ ವಹಿಸ್ತಾರೆ. ಇವರು ತುಂಬ ಕಾಳಜಿಯನ್ನು ವಹಿಸುವಂಥ ರಾಶಿಗಳು ಅಂದರೆ ಕುಂಭರಾಶಿಗಳು. ಅವರು ಯಾವಾಗಲೂ ವೈಯಕ್ತಿಕವಾಗಿ ಆಗಲಿ ಅಥವಾ ಭಾವನಾತ್ಮಕವಾಗಿ ಆಗಲಿ ಎಲ್ಲರ ಜೊತೆ ಸಂಪರ್ಕನ ಚೆನ್ನಾಗಿ ಸಾಧಿಸ್ಕೊಂಡಿರ್ತಾರೆ. ಇವರು ಸ್ವತಂತ್ರವಾಗಿರಬೇಕು ಅಂತ ಬಯಸ್ತಾರೆ ಮತ್ತು ಎಲ್ಲರನ್ನೂ ತುಂಬ ಚೆನ್ನಾಗಿ ಗೌರವನ ಕೊಟ್ಟು ನಡೆಸ್ಕೋತಾರೆ. ಇದು ಸಂಬಂಧಗಳಲ್ಲಿ ಅವ್ರನ್ನ
ದೂರದವರು ಅಂತ ಯಾವುದೇ ರೀತಿ ದೂರ ಮಾಡೋದಿಲ್ಲ. ಎಲ್ಲರೂ ಒಂದೇ ಥರ ನಿಟ್ಟು ನೋಡ್ತಾರೆ. ಇದಿಷ್ಟು ಯಾವ ರಾಶಿಯವರು ಏನೇ ಆದರೂ ಕೂಲಾಗಿ ಮಾಡ್ಕೊಂಡು ಹೋಗುವಂಥ ರಾಶಿಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.